ನಮಸ್ಕಾರ. ನಾನು ನಟರಾಜ್ ಗೌಡ, ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರ ಮತ್ತು KCDCLನ ಚೇರ್ಮನ್ನು. ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೂವಿ, ಅದ್ಭುತವಾದ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂದೇಶ, ಸಮಾಜಕ್ಕೆ ಸಂದೇಶ, ಸಂವಿಧಾನವನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ, ಕಾನೂನನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ, ಸಮಾನತೆಯನ್ನು ಸಾರೋ ಸಂದೇಶ, ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾದಂತಹ ಮೂವಿ ಇದಾಗಿದೆ. ಆ ತಮಿಳಲ್ಲಿ ಜೈ ಭೀಮ್ ಅಂತ ಒಂದು ಮೂವಿ ನೋಡಿದ್ದೆ. ಅದಾದ ನಂತರ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಇಂಥ ಮೂವಿ ಬಂದಿರೋದು ಭಾಳ ಸಂತೋಷ. ದುನಿಯಾ ವಿಜಯ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಧನ್ಯವಾದಗಳು ಸರ್. ತಮ್ಮ ಮಗಳು ಕೂಡ ಇದರೊಳಗೆ ಅದ್ಭುತವಾದ ನಟನೆ ಮಾಡಿದ್ದಾರೆ. ಮನ ಮುಟ್ಟೋ ರೀತಿಯಲ್ಲಿ ಈ ಮೂವಿನ ತೆಗೆದಿದ್ದೀರಿ. ಖಂಡಿತವಾಗಿ ಇಂತಹ ಅದ್ಭುತವಾದ ಮೂವಿನ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಇದು ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಇದು ಡಬ್ಬಾಗಿ ರಿಲೀಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅಂತ, ಹೊಸತು ಪತ್ರಿಕೆ ಸಂಪಾದಕ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವರ್ಗ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆ ಹಿನ್ನೆಲೆಯ ತಾತ್ವಿಕ ಕಥೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಲವಾರು ಸಿನಿಮಾಗಳು ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ನಮಗೆ ಸಂಪತ್ತಿಗೆ ಸವಾಲು ಆ ಥರದೊಳಗೆ ಒಂದು ಕಾಲದಲ್ಲಿ ಫ್ಯೂಡಲಿಸಮ್ ವಿರುದ್ಧ ಒಬ್ಬ ಸಾಮಾನ್ಯ ರೈತನ ಮಗ ಎದ್ದು ನಿಂತು ಹೋರಾಟ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಹಿಂದೆ ನೋಡಿದ್ದೀವಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ 1975 ನಂತರ ಏನು ಉಳುವವನಿಗೆ ಭೂಮಿ ಕಾನೂನು ಜಾರಿಗೆ ಬಂತು, ಆ ಜಾರಿಗೆ ಬಂದ ಮೇಲೆ 70ರ ದಶಕದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಂಘರ್ಷಗಳು ಕೂಲಿಕಾರರಿಗೂ, ದಲಿತರಿಗೂ ಮತ್ತು ಜಮೀನ್ದಾರರ ನಡುವೆ ನಡೆದಿದ್ದಾವೆ. ಅಂಥ ಹಲವಾರು ಸಂಘರ್ಷಗಳಿಗೆ ನಾನು ಸ್ವತಃ ಸಾಕ್ಷಿಯಾಗಿದ್ದೇನೆ. ಸೊ ಅಂಥ ಚಳುವಳಿಗಳನ್ನು ಒಂದು ವಿಷಯವಾಗಿಟ್ಟುಕೊಂಡು ಇವತ್ತು ಈ ಸಿನಿಮಾನ ತಂದಿದ್ದಾರೆ. ನಾನು ಈ ಸಿನಿಮಾದ ಮೇಕಿಂಗ್ ಏನಿದೆ ಭಾಳ ಅದ್ಭುತವಾಗಿದೆ. ಹೊಸ ರೀತಿಯ ವಿಧಾನದಲ್ಲಿ ಇದನ್ನು ಹೇಳಿದ್ದಾರೆ. ಅದ್ರ ಜೊತೆಗೇ ಭಾಳ ಮುಖ್ಯವಾಗೋದು ಸಂವಿಧಾನ, ನಮ್ಮ ಬದುಕು, ನಮ್ಮ ಸಮಾಜ, ಈ ಊಳಿಗಮಾನ್ಯ ವ್ಯವಸ್ಥೆ ಬದಲಾಗಿ ಸಂವಿಧಾನ ಕೇಂದ್ರಿತ ಆಗಬೇಕು, ಮೌಢ್ಯಗಳ ವಿರುದ್ಧ ಇರಬೇಕು ಮತ್ತು ಸರ್ವರಿಗೂ ಸಮಪಾಲು ಇರಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ವಿಜಯ್ ಅವರು ಇದರಲ್ಲಿ ತಂದಿದ್ದಾರೆ. ಸೊ ಅವರಿಗೆ ನಾನು ಒಟ್ಟು ದಲಿತ ಚಳವಳಿ ಮತ್ತು ದುಡಿಯುವ ವರ್ಗದ ಚಳವಳಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ, ಶುಭಾಶಯಗಳನ್ನ ಹೇಳ್ತೇನೆ. ಭಾಳ ಡಿಫ್ರೆಂಟಾಗಿ ಈ ಸಿನಿಮಾ ತಂದಿದ್ದಾರೆ. ಭಾಳ ಮುಖ್ಯವಾಗಿ ಸಂವಿಧಾನದ ವಿರುದ್ಧ ಧ್ವನಿ ಎತ್ತಾ ಇರ್ತಕ್ಕಂಥ ಕೆಲವು ಧ್ವನಿಗಳು ಏನಿದ್ದಾವೆ ಅದಕ್ಕೆ ಪ್ರತಿಯಾಗಿ ಸಂವಿಧಾನ ನಮ್ಮ ಉಸಿರಾಗಬೇಕು, ಸಂವಿಧಾನ ನಮ್ಮ ಜೀವನ ವಿಧಾನ ಆಗಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ಈ ಸಿನಿಮಾ ಕೊಟ್ಟಿದೆ. ಈ ಸಿನಿಮಾ ತಂಡದ ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.